ನಮಸ್ಕಾರ ವೀಕ್ಷಕರೇ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಸರಣಿಯ 8ನೇ ಸಂಚಿಕೆಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಅಡಿಕೆಗೆ ಕುರಿಗೊಬ್ಬರವನ್ನು ಬಳಸಬಹುದೇ? ಚೆನ್ನಾಗಿ ಕಳಿತ ಕುರಿಗೊಬ್ಬರವನ್ನು ಅಡಿಕೆಗೆ ಬಳಸಬಹುದು. ಈ ಗೊಬ್ಬರವನ್ನು ಬೇಸಿಗೆಯಲ್ಲಿ ಹಾಕೋದು ಅಷ್ಟು ಸೂಕ್ತ ಅಲ್ಲ. ಮಳೆಗಾಲ ಶುರುವಿಗೆ ಮುನ್ನ ಅಥವಾ ಚಳಿಗಾಲದಲ್ಲಿ ಹಾಕ್ಬೋದು. ಈ ಗೊಬ್ಬರವನ್ನು ಹಾಕುವಾಗ ಮಣ್ಣಿನಲ್ಲಿ ಸೂಕ್ತ ತೇವಾಂಶವಿರಬೇಕು ಮತ್ತು ಬುಡದಿಂದ ಸ್ವಲ್ಪ ದೂರ ಹಾಕಬೇಕು. 2 ವರ್ಷದ ಒಳಗಿನ ಗಿಡಗಳಿಗೆ 1ರಿಂದ 2 kg ಪ್ರತಿ ಮರಕ್ಕೆ ಹಾಕಬೇಕು. ಹಾಗೆ 2 ವರ್ಷದ ಮೇಲಿನ ಗಿಡಗಳಿಗೆ 4ರಿಂದ 5 kg ಪ್ರತಿ ಮರಕ್ಕೆ ಕೊಡಬೇಕಾಗುತ್ತೆ. ಎರಡನೇ ಪ್ರಶ್ನೆ, NPK ಜೊತೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಗೊಬ್ಬರವನ್ನು ಮಿಕ್ಸ್ ಮಾಡಿ ಕೊಡಬಹುದೇ? ಬೇಡ, ಈ 3 ಗೊಬ್ಬರಗಳು ಅಷ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ. ಮೂರನೇ ಪ್ರಶ್ನೆ, ನಾರ್ಮಲ್ ಗೊಬ್ಬರ ಮತ್ತು ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ನೀರಿನಲ್ಲಿ ಸಂಪೂರ್ಣವಾಗಿ ಕರಗುವಂತಹ ಗೊಬ್ಬರಗಳನ್ನು ಡ್ರಿಪ್ ಮೂಲಕ ಕೊಡೋದಕ್ಕೆ ಬಳಸ್ತಾರೆ. ಹಾಗೆ ನೀರಿನಲ್ಲಿ ಸಂಪೂರ್ಣವಾಗಿ ಕರಗದಂತಹ ಗೊಬ್ಬರಗಳನ್ನು ಮಣ್ಣಿಗೆ ಹಾಕಲು ಬಳಸ್ತಾರೆ. ನೀರಿನಲ್ಲಿ ಕರಗುವ ಗೊಬ್ಬರಗಳ ಬಗ್ಗೆ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀವಿ, ದಯವಿಟ್ಟು ವೀಕ್ಷಿಸಿ. ನಿಮ್ಮ ಈ ಪ್ರಶ್ನೆಯ ಮೇಲೆ ಸಪ್ರೇಟ್ ಆಗಿ ಮುಂದೆ ವಿಡಿಯೋವನ್ನು ಮಾಡ್ತೀವಿ. 4ನೇ ಪ್ರಶ್ನೆ, ಜಿಂಕ್ ಮತ್ತು ಬೋರಾನ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದಾ? ಖಂಡಿತ ಮಾಡಬಹುದು. ಶಿಫಾರಸು ಮಾಡಿದ ಡೋಸೇಜಲ್ಲಿ ಸ್ಪ್ರೇ ಮಾಡಿದ್ರೆ ಉತ್ತಮ. ಇದನ್ನು ಯಾವ ಬೆಳೆಗಳಿಗೆ ಯಾವ ಹಂತದಲ್ಲಿ ಸ್ಪ್ರೇ ಮಾಡಬೇಕೆಂದು ಸಪ್ರೇಟ್ ಆಗಿ ವಿಡಿಯೋವನ್ನು ಮಾಡ್ತೀವಿ. ಟೊಮ್ಯಾಟೊ ಬೆಳೆಗೆ MOP ಅಂದರೆ ಮ್ಯೂರೇಟ್ ಆಫ್ ಪೊಟ್ಯಾಷ್ ಗೊಬ್ಬರವನ್ನು ಯಾಕೆ ಹಾಕಬಾರ್ದು? ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂದರೆ ಪೊಟ್ಯಾಷಿಯಂ ಕ್ಲೋರೈಡ್. ಇದರಲ್ಲಿ ಕ್ಲೋರೈಡ್ ಅಂಶ ಅಧಿಕವಾಗಿ ಇರೋದ್ರಿಂದ ಟೊಮ್ಯಾಟೊ ಬೆಳೆಗೆ ಕ್ಲೋರೈಡ್ ಆಗೋದಿಲ್ಲ. ಹಾಗಾಗಿ ಬಳಸದಿರುವುದು ಸೂಕ್ತ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ಕೃಷಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಉತ್ತರಿಸಲು ಪ್ರಯತ್ನಿಸ್ತೀವಿ. ಧನ್ಯವಾದಗಳು.